ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸ್ಟಡಿ ವಿತ್ ಸಿದ್ದು ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಸೆಕೆಂಡ್ PUCಯ ಇಂಗ್ಲೀಷ್ ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ ಇನ್ ದ ಫಾರೆಸ್ಟ್ ಈ ಒಂದು ಲೆಸನ್ನಿಂದ 2 ಮಾರ್ಕ್ಸ್ಗೆ ಕೇಳುವಂಥ ಕ್ವಶನ್ಗಳನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ. ಹಾಗಾಗಿ ಈ ಒಂದು ವಿಡಿಯೋನ ಕೊನೆಯ ತನಕ ಮಿಸ್ ಮಾಡಿದೆ ನೋಡಿ. ಯಾಕಂದರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಎನ್ಯುವಲ್ ಎಕ್ಸಾಮ್ನಲ್ಲಿ ಕೇಳಬಹುದಾದಂಥ ಕ್ವಶನ್ಗಳನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನೋಡ್ತಾ ಇದ್ದೀನಿ. ಹಾಗಾಗಿ ಈ ಒಂದು ವಿಡಿಯೋನ ಕೊನೆಯ ತನಕ ನೋಡಿ. ಹಾಗೆ ಈ ಒಂದು ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ಒಂದು ವಿಡಿಯೋನ ಎಲ್ಲ ವಿದ್ಯಾರ್ಥಿಗಳಿಗೆ ನಿಮ್ಮ ಕೈಲಿ ಆದಷ್ಟು ಶೇರ್ ಮಾಡಿ. ಸ್ನೇಹಿತರೆ, ಇನ್ನೂ ಭಾಳಷ್ಟು ಜನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಾಯಿಲ್ಲ. ಕೇವಲ ವಿಡಿಯೋ ನೋಡಿ ಮಾತ್ರ ಹೋಗ್ತಾಯಿದ್ರೆ. ವಿಡಿಯೋ ನೋಡೋದ್ರ ಜೊತೆಗೆ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೂ ಕೂಡ ಪ್ರೋತ್ಸಾಹ ಸಿಕ್ಕು ಇದರಿಂದ ಇನ್ನಷ್ಟು ಹೆಚ್ಚಿನದಾಗಿ ಎಜುಕೇಷನ್ ಇದೇ ಥರ ಒಳ್ಳೆ ವೀಡಿಯೋನ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಸ್ನೇಹಿತರೆ ನೋಡೋಣ, ಫಸ್ಟ್ ಒಂದು ಕ್ವಶನ್ ಯಾವುದು ಅಂತ ನೋಡ್ತಾ ಹೋಗೋಣ. ವಾಟ್ ಆರ್ ದ ಪೇರೆಂಟ್ಸ್ ಆಫ್ ವಂದನಾ ಶಿವ? ಅಂದರೆ ವಂದನಾ ಶಿವ ಅವರ ತಂದೆ ತಾಯಿಗಳು ಏನಾಗಿದ್ದರು ಅಂತ ಇಲ್ಲಿ ಕೇಳಿದ್ರೆ ಕ್ವಶನ್ನ. ಇದಕ್ಕೆ ಕರೆಕ್ಟಾದ ಆನ್ಸರ್ ಬಂದ್ಬಿಟ್ಟು ಹರ್ ಫಾದರ್ ವಾಜ್ ಫಾರೆಸ್ಟ್ ಕನ್ಸರ್ವೇಟರ್ ಆ್ಯಂಡ್ ಮದರ್ ವಾಜ್ ಬಿಕೇಮ್ ಫಾರ್ಮರ್. ವಂದನಾ ಶಿವ ಅವರ ತಂದೆ ಏನಾಗಿದ್ದರೆ ಅಂದರೆ ಫಾರೆಸ್ಟ್ ಕನ್ಸರ್ವೇಟರ್ ಅಂದರೆ ಅರಣ್ಯ ರಕ್ಷಕರಾಗಿದ್ದರು. ಮತ್ತು ಅವ್ರ ತಾಯಿ ಬಂದ್ಬಿಟ್ಟು ರೈತ ಮಹಿಳೆ ಆಗಿದ್ಲು. ಇನ್ನು ಸೆಕೆಂಡ್ ಒಂದು ಕ್ವಶನ್ ಬಂದ್ಬಿಟ್ಟು, ಈ ಒಂದು ಕ್ವಶನ್ನ ಕೇಳ್ಬೋದು ಸ್ನೇಹಿತರೆ ಎನ್ಯುವಲ್ ಎಕ್ಸಾಮ್ನಲ್ಲಿ 2 ಮಾರ್ಕ್ಸ್ಗೆ. ಇನ್ನು ಸೆಕೆಂಡ್ ಒಂದು ಕ್ವಶನ್ ಬಂದ್ಬಿಟ್ಟು, ವಾಟ್ ಡಿಡ್ ವಂದನಾ ಶಿವ ಮದರ್ ಕಂಪೋಸ್? ಇದು ಕೂಡ ವೆರಿ ಇಂಪಾರ್ಟೆಂಟ್. ಅಂದರೆ ವಂದನಾ ಶಿವ ಅವರ ತಾಯಿ ಏನೇನು ರಚಿಸ್ತಿದ್ರು ಅಂತ ಇಲ್ಲಿ ಕ್ವಶನ್ನ ಕೇಳಿದರು. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಹರ್ ಮದರ್ ಕಂಪೋಸ್ಡ್ ಸಾಂಗ್ಸ್ ಆ್ಯಂಡ್ ಪೊಯಮ್ಸ್ ಅಬೌಟ್ ಟ್ರೀಸ್, ಫಾರೆಸ್ಟ್ ಆ್ಯಂಡ್ ಇಂಡಿಯನ್ ಫಾರೆಸ್ಟ್ ಸಿವಿಲೈಸೇಷನ್. ವಂದನಾ ಶಿವ ಅವ್ರ ತಾಯಿ ಏನು ಮಾಡ್ತಿದ್ಲಂದರೆ ಏನೇನು ರಚನೆ ಮಾಡ್ತಿದ್ಲಂದರೆ ಸಾಂಗ್ಸ್ನ ರಚನೆ ಮಾಡ್ತಿದ್ಲು, ಪೊಯಮ್ಸ್ ರಚನೆ ಮಾಡ್ತಿದ್ಲು. ಯಾವುದ್ರ ಬಗ್ಗೆ ರಚನೆ ಮಾಡ್ತಿದ್ಲಂದರೆ ಟ್ರೀಸ್, ಫಾರೆಸ್ಟ್ ಆ್ಯಂಡ್ ಇಂಡಿಯನ್ ಫಾರೆಸ್ಟ್ ಸಿವಿಲೈಸೇಷನ್. ಇವುದ್ರ ಮೇಲೆ ಸಾಂಗ್ಸ್ ಆಗಿರ್ಬೋದು, ಪೊಯಮ್ಸ್ಗಳನ್ನು ಆಗಿರ್ಬೋದು, ಫಾರೆಸ್ಟ್ ಮೇಲೆ ಮತ್ತು ಟ್ರೀಸ್ ಮೇಲೆ, ಗಿಡಗಳ ಮೇಲೆ ಪೊಯಮ್ಸ್ ಮತ್ತು ಸಾಂಗ್ಸ್ನ ರಚನೆ ಮಾಡ್ತಿದ್ರು ಇವರು. ಇನ್ನು ಥರ್ಡ್ ಒಂದು ಕ್ವಶನ್ ಬಂದ್ಬಿಟ್ಟು, ವಾಟ್ ಡಿಡ್ ವಂದನಾ ಶಿವ ಮದರ್ ಕಂಪೋಸ್? ಇದನ್ನಾಲೇ ಹೇಗೆ ಹೇಳಿದ್ದೀನಿ. ಥರ್ಡ್ ಬಂದ್ಬಿಟ್ಟು, ವಾಟ್ ಈಸ್ ದ ಚಿಪ್ಕೋ ಅಂದರೆ ಏನಂತ ಕೇಳಿದರೆ ಇಲ್ಲಿ ನಾನ್ ವೈಲೆನ್ಸ್ ರೆಸ್ಪಾನ್ಸ್ ಟು ಲಾರ್ಜ್ ಸ್ಕೇಲ್ ಡಿಫಾರೆಸ್ಟೇಷನ್ ದಟ್ ವಾಸ್ ಟೇಕಿಂಗ್ ಪ್ಲೇಸ್ ಇನ್ ಹಿಮಾಲಯನ್ ರೀಜನ್. ಅಂದರೆ ಏನು ಹಿಮಾಲಯನ್ ರೀಜನ್ ಇರ್ತಲ್ಲ, ಆ ಒಂದು ಹಿಮಾಲಯನ್ ರೀಜನ್ನಲ್ಲಿ ಗಿಡಗಳನ್ನು ಕಡಿತಾ ಇರ್ತಾರೆ. ಆ ಒಂದು ಗಿಡ ಕಡಿಯೋ ಒಂದು ಸಂದರ್ಭದಲ್ಲಿ ಈ ವಂದನಾ ಶಿವ ಮತ್ತು ಈ ವಂದನಾ ಶಿವ ಇವರ ಜೊತೆ ಇರುವಂಥ ಮಹಿಳೆಯರು ಏನು ಮಾಡ್ತಾರೆ ಅಂದರೆ ಆ ಒಂದು ಗಿಡಗಳಿಗೆ ಹೋಗಿ ಅಪ್ಪಿಕೊಳ್ತಾರೆ. ಆ ಗಿಡಗಳನ್ನು ಅಪ್ಪಿಕೊಂಡು ಗಿಡಗಳನ್ನು ರಕ್ಷಣೆ ಮಾಡ್ತಾರೆ. ಆ ಒಂದು ರಕ್ಷಣೆ ನಡೆಸುವಂಥ ಕಾರ್ಯಾಚರಣೆಯನ್ನು ಚಿಪ್ಕೋ ಅಂತ ಕರಿತೀವಿ. ಇಲ್ಲಿ ಅದಕ್ಕೆ ಕರೆದಿದ್ದಾರೆ ಈ ನಾನ್ ವೈಲೆಂಟ್ ರೆಸ್ಪಾನ್ಸ್. ಇಲ್ಲಿ ಯಾವುದೇ ರೀತಿ ವೈಲೆಂಟ್ ಆಗಿರುವಂಥ ಒಂದು ರೆಸ್ಪಾನ್ಸ್ನ ಕೊಡೋದಿಲ್ಲ ಅಥವಾ ಯಾವುದೇ ರೀತಿ ಕಾರ್ಯಾಚರಣೆ ನಡೆಯೋದಿಲ್ಲ. ನಾನ್ ವೈಲೆನ್ಸ್ ಅಂದರೆ ಶಾಂತಿಯುತದಿಂದ ಹಿಡಿದು ಅವರು ಏನು ಚಳುವಳಿ ಮಾಡ್ತಾರಲ್ಲ ಅದನ್ನು ಚಿಪ್ಕೋ ಅಂತ ಕರಿತೀವಿ. ನಾನ್ ವೈಲೆಂಟ್ ರೆಸ್ಪಾನ್ಸ್ ಟು ಲಾರ್ಜ್ ಸ್ಕೇಲ್ ಡಿಫಾರೆಸ್ಟೇಷನ್ ಅಂದರೆ ಫಾರೆಸ್ಟ್ನ ಅವ್ರು ಏನು ಮಾಡ್ತಿರ್ತಾರೆ ಅಂದರೆ ನಾಶ ಮಾಡ್ತಿರ್ತಾರೆ. ಹಾಗಾಗಿ ಅವ್ರ ಮಹಿಳೆಯರು ವಂದನಾ ಶಿವ ಮತ್ತು ಮಹಿಳೆಯರು ಏನು ಮಾಡ್ತಾರೆ ಅಂದರೆ ಆ ಒಂದು ಗಿಡಗಳನ್ನು ಕಡಿತಿರ್ತಿಲ್ಲ, ಆ ಒಂದು ಗಿಡಗಳನ್ನು ಕಡಿಯೋದ್ರ ಸಂಬಂಧ ಅವರು ಹೋಗಿ ಆ ಗಿಡಗಳನ್ನು ರಕ್ಷಣೆ ಮಾಡ್ತಾರೆ. ಅದನ್ನೇ ಏನಂತಾರೆ ಚಿಪ್ಕೋ ಅಂತ ಕರೀತಾರೆ ಇಲ್ಲಿ. ಇನ್ನು ಫೋರ್ತ್ ಒನ್, ವಾಟ್ ಆರ್ ದ ಫಾರೆಸ್ಟ್ ಇಂಪಾರ್ಟೆಂಟ್ ಟು ಪೀಪಲ್ ಲಿವಿಂಗ್ ಇನ್ ಹಿಮಾಲಯ? ಜನರಿಗೆ ಹಿಮಾಲಯದಲ್ಲಿ ಬದುಕೋದ್ರಿಂದ ಕಾಡಿನಿಂದ ಏನೇನು ಅನುಕೂಲ ಆಗುತ್ತೆ ಅಂತ ಕ್ವಶನ್ನ ಕೇಳಿದ್ರೆ ಇದಕ್ಕೆ ಕರೆಕ್ಟಾದ ಆನ್ಸರ್ ಬಂದ್ಬಿಟ್ಟು ದ ಫಾರೆಸ್ಟ್ ಪ್ರೊವೈಡ್ ವಾಟರ್, ಫುಡ್ ಫಾರ್ ಎನಿಮಲ್ ಆ್ಯಂಡ್ ವುಡ್ ವಿಚ್ ಆರ್ ನೀಡೆಡ್ ಥಿಂಗ್ಸ್ ಇನ್ ಡೈಲಿ ಲೈಫ್. ಫಾರೆಸ್ಟ್ ಏನೇನು ನೀಡುತ್ತೆ ನಮಗೆ? ವಾಟರ್, ನೀರನ್ನು ಕೊಡ್ತೈತಿ. ಫುಡ್ ಅಂದರೆ ಹಣ್ಣು ಹಂಪಲ ಈ ರೀತಿಗೆ ಫುಡ್ನ ಕೊಡುತ್ತೆ ಎನಿಮಲ್ಸ್ಗೆ. ಮತ್ತು ವುಡ್ ಆಗಿರ್ಬೋದು, ವಿಚ್ ಆರ್ ನೀಡೆಡ್ ಥಿಂಗ್ಸ್ ಇನ್ ಡೈಲಿ ಲೈಫ್. ದಿನನಿತ್ಯದ ಥಿಂಗ್ಸ್ ಆದಂಥ ಫುಡ್ ಆಗಿರ್ಬೋದು ಅಥವಾ ವಾಟರ್ ಆಗಿರ್ಬೋದು, ಈ ರೀತಿಯಾಗಿ ಗಿಡಗಳಾಗಿರ್ಬೋದು, ಸೌದೆ ಆಗಿರ್ಬೋದು, ಈ ರೀತಿಯಾಗಿ ಡೈಲಿ ಥಿಂಗ್ಸ್ನ ಫಾರೆಸ್ಟ್ ನಮಗೆ ಒದಗಿಸುತ್ತೆ. ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್ನು. ಚಿಪ್ಕೋ, ವಾಟ್ ಈಸ್ ದ ಚಿಪ್ಕೋ ಅಂತ ಇದನ್ನು ಕೇಳ್ಬೋದು ಸ್ನೇಹಿತರೆ. ಯಾಕಂದರೆ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು.
ನನಗನ್ಸಿದ ಮಟ್ಟಿಗೆ ಇದು ಒಂದು ವೆರಿ ವೆರಿ ಇಂಪಾರ್ಟೆಂಟು. ಮತ್ತು ವಂದನಾ ಶಿವ ಅವರ ತಂದೆ ತಾಯಿಯವರು ಏನಾಗಿದ್ದರು ಅಂತ ಕೇಳ್ಬೋದು. ಅಥವಾ ವಂದನಾ ಶಿವ ಅವರ ತಾಯಿ ಏನೇನು ರಚನೆ ಮಾಡ್ತಾಯಿದ್ರು ಅದನ್ನು ಕೂಡ ಕೇಳ್ಬೋದು. ಇನ್ 5th ಕ್ವಶನ್, ವಾಟ್ ಆರ್ ದ ಮೇಜರ್ ಆ್ಯಕ್ಷನ್ ಡಿಡ್ ಮೂವ್ಮೆಂಟ್ ಟೇಕ್ ಟು ಅವಾಯ್ಡ್ ದ ಲ್ಯಾಂಡ್ ಸೈಡ್ಸ್, ಫ್ಲಡ್ಸ್ ಆ್ಯಂಡ್ ಸ್ಕ್ಯಾರಿಟಿ ಆಫ್ ವಾಟರ್? ಅಲ್ಲಿ ವುಮೆನ್ಸ್ ಅಂದರೆ ವಂದನಾ ಶಿವ ಮತ್ತು ಅವ್ರ ಜೊತೆ ಇರುವಂಥ ವುಮೆನ್ಸು ಯಾವ ರೀತಿಯಾಗಿ ಈ ಒಂದು ಲ್ಯಾಂಡ್ ಸೈಡ್ಸ್ ಅಂದರೆ ಭೂಕಂಪ ಮತ್ತು ನೀರಿನ ಕೊರತೆಯನ್ನು ತಗ್ಗಿಸಲು, ನೀರಿನ ಕೊರತೆಯನ್ನು ನಿವಾರಿಸಲು ಮತ್ತು ಭೂಕಂಪವನ್ನು ನಿವಾರಿಸಲು ಯಾವ ರೀತಿ ಆ್ಯಕ್ಷನ್ ತೊಗೊಂಡ್ರು ಮತ್ತು ಯಾವ ರೀತಿಯಾಗಿ ಅವರು ನಿವಾರಣಾ ಕ್ರಮಗಳನ್ನು ತೊಗೊಂಡ್ರು ಅಂತ ಇಲ್ಲಿ ಕ್ವಶನ್ನ ಕೇಳಿದರೆ ಅದಕ್ಕೆ ಆನ್ಸರ್ ಟು ಅವಾಯ್ಡ್ ದ ಲ್ಯಾಂಡ್ ಸೈಡ್ಸ್ ಆ್ಯಂಡ್ ಫ್ಲಡ್ಸ್ ಸ್ಕ್ಯಾರಿಟಿ ಆಫ್ ವಾಟರ್ ದಿ ವಾಕ್ಸ್ ಲಾಂಗರ್ ಫಾರ್ ಕಾಲ್ಡ್ ಕಲೆಕ್ಟ್ ದ ವಾಟರ್ ಆ್ಯಂಡ್ ಫೈರ್ವುಡ್. ಅವ್ರು ಏನು ಮಾಡ್ತಿದ್ರು ಅಂದರೆ ಲ್ಯಾಂಡ್ ಸೈಡ್ ಮತ್ತು ಫ್ಲಡ್ಸ್ ಮತ್ತು ಸ್ಕ್ಯಾರಿಟಿ ಆಫ್ ವಾಟರ್ ಅಂದರೆ ಭೂಕಂಪ ಆಗಿರ್ಬೋದು ಮತ್ತು ನೀರಿನ ಕೊರತೆಯನ್ನು ತಗ್ಗಿಸಲು ಅಥವಾ ನೀರಿನ ಕೊರತೆಯನ್ನು ನಿವಾರಿಸಲು ಏನು ಮಾಡ್ತಿದ್ರು ಅಂದರೆ ಅವರು ಡೈಲಿ ಲಾಂಗ್ ವಾಕ್ ಹೋಗ್ತಿದ್ರು. ಅಂದರೆ ಲಾಂಗ್ ವಾಕ್ ಅಂದರೆ ದೂರ ಹೋಗಿ ನೀರನ್ನು ತೊಗೊಂಬಂದು ಏನು ಮಾಡ್ತಿದ್ರು, ಗಿಡಗಳಿಗೆ ಬಿಡ್ತಿದ್ರು. ಗಿಡಗಳ ಬಿಟ್ಟು ಅದಾದಮೇಲೆ ಗಿಡಗಳ ಬಿಡೋದು ಆ ನೀರನ್ನ ತೊಗೊಂಬರೋದಷ್ಟೇ ಅಲ್ಲ, ಫೈರ್ವುಡ್ ಕೂಡ ಕಲೆಕ್ಟ್ ಮಾಡ್ಕೊಂಡು ಬರ್ತಿದ್ರು. ಈ ರೀತಿಯಾಗಿ ಲ್ಯಾಂಡ್ ಸೈಡ್ ಮತ್ತು ಫ್ಲಡ್ಸ್ನ ತಡೆಯೋಕ್ಕೆ ಏನು ಮಾಡ್ತಿದ್ರು ಅಂದರೆ ಅವರು ಡೈಲಿ ಏನು ಮಾಡ್ತಿದ್ರು, ವಾಕ್ ಮಾಡ್ತಿದ್ರು. ಲಾಂಗರ್ ವಾಕ್ ಮಾಡಿ ಆ ನೀರನ್ನ ಕಲೆಕ್ಟ್ ಮಾಡ್ಕೊಂಬಂದು ಆ ಗಿಡಗಳಿಗೆ ಹಾಕ್ತಾಯಿದ್ರು. ಇನ್ 6th one, ವೈ ಡಿಡ್ ವಂದನಾ ಶಿವ ಡಿಸೈಡ್ ಟು ವಾಲಂಟಿಯರ್? ವಂದನಾ ಶಿವ ಅವರು ವಾಲಂಟಿಯರ್ ಆಗೋಕ್ಕೆ ಯಾಕೆ ಡಿಸೈಡ್ ಮಾಡ್ತಾರೆ, ಏನು ಕಾರಣ ಅಂತ ಕೇಳಿದ್ರೆ ಕ್ವಶನ್ನು. ಅದಕ್ಕೆ ಆನ್ಸರ್ ಬಂದ್ಬಿಟ್ಟು ಇದು ಕೂಡ ವೆರಿ ಇಂಪಾರ್ಟೆಂಟ್ ಕ್ವಶನ್ ಸ್ನೇಹಿತರೆ. ಬಿಕಾಸ್ ಆಲ್ ಆಫ್ ದ ಫಾರೆಸ್ಟ್ ಹ್ಯಾಸ್ ಬಿನ್ ಡಿಸ್ಟ್ರಾಯ್ಡ್ ಸೊ ಸಿ ಡಿಸೈಡೆಡ್ ಟು ಬಿಕಮ್ ವಾಲಂಟಿಯರ್. ಯಾಕಂದರೆ ಅವಳು ಯಾಕೆ ವಾಲಂಟಿಯರ್ ಆಗೋಕ್ಕೆ ಡಿಸೈಡ್ ಮಾಡ್ತಾಳೆ ಅಂದರೆ ಅವಳು ಫಸ್ಟು ಈ ಒಂದು ಫಾರೆಸ್ಟ್ನಲ್ಲಿ ಇರೋದಿಲ್ಲ. ಫಸ್ಟ್ ಏನು ಮಾಡಿರ್ತಾಳೆ, ಕೆನಡಾಕ್ಕೆ ಹೋಗಿರ್ತಾಳೆ. ಕೆನಡಾದಲ್ಲಿ PhD ಮುಗಿಸ್ಕೊಂಡು ಬಂದಿರ್ತಾಳೆ. ಅವಳು ಏನು ಮಾಡ್ತಾಳೆ, ಬಂದುಬಿಟ್ರಲ್ಲ ಅವಳೆಲ್ಲ ಕಾಡನ್ನ ನೋಡ್ತಾಳೆ. ಕಾಡನ್ನ ನೋಡಿದ ಕೂಡಲೇ ಅವ್ಳಿಗೆ ಏನು ಅನ್ಸುತ್ತೆ ಅಂದರೆ ಕಾಡು ತುಂಬ ಬರಿದಾಗಿರುತ್ತೆ. ಯಾಕಂದರೆ ಕಾಡನ್ನ ನಾಶ ಮಾಡಿಬಿಟ್ಟಿರ್ತಾರೆ. ಹಾಗಾಗಿ ಅವಳೇನು ಮಾಡ್ತಾಳೆ ಅಂದರೆ ಈ ಕಾಡನ್ನ ಒಳ್ಳೆ ಮರುಸೃಷ್ಟಿ ಮಾಡ್ಬೇಕು, ನಾನು ಈ ಕಾಡನ್ನ ಒಳ್ಳೆ ಯಾವ ರೀತಿ ಇರುತ್ತೆ ಅದೇ ರೀತಿ ಮಾಡ್ಬೇಕಂತ ಅವಳು ತಿಳ್ಕೊಂಡು ವಾಲಂಟಿಯರ್ ಆಗೋಕ್ಕೆ ಅವಳು ಡಿಸೈಡ್ ಮಾಡ್ತಾಳೆ ಅವತ್ತಿನಿಂದ. ಇನ್ನು 7th ಕ್ವಶನ್ ಬಂದ್ಬಿಟ್ಟು ವಾಟ್ ಮೆಸೇಜ್ ಡಿಡ್ ವಂದನಾ ಶಿವ ಸ್ಪ್ರೆಡ್ಡಿಂಗ್ ಇನ್ ಅವರ್ ವೆಕೇಷನ್ ಅಬೌಟ್ ಚಿಪ್ಕೋ ಕುರಿತು ಅವಳ ಒಂದು ವೆಕೇಷನ್ ಟೈಮ್ನಲ್ಲಿ ಯಾವ ರೀತಿಗೆ ಮೆಸೇಜ್ನ ಅವಳು ಹರಡಿಸ್ತಾಳೆ ಅಥವಾ ಕೊಡ್ತಾಳೆ ಅನ್ನೋ ಕ್ವಶನ್ನ ಕೇಳಿದ್ರೆ ಇಲ್ಲಿ ಆನ್ಸರ್ ಬಂದ್ಬಿಟ್ಟು ಸಿ ಸ್ಪೆಂಟ್ ಎವ್ರಿ ವೆಕೇಷನ್ ಡೂಯಿಂಗ್ ಇಸ್ ಪಾದಯಾತ್ರಾಸ್ ಡಾಕ್ಯುಮೆಂಟಿಂಗ್ ದ ಡಿಫಾರೆಸ್ಟೇಷನ್ ಆ್ಯಂಡ್ ವರ್ಕ್ ಆಫ್ ದ ಫಾರೆಸ್ಟ್ ಆ್ಯಕ್ಟಿವಿಟೀಸ್. ಅವಳು ಏನು ಮಾಡ್ತಾಳೆ ಅಂದರೆ ಅವಳ ಒಂದು ವೆಕೇಷನ್ ಟೈಮ್ನಲ್ಲಿ ಏನು ಸ್ಪೆಂಡ್ ಮಾಡ್ತಾಳೆ ಅಂದರೆ ಡೂಯಿಂಗ್ ದ ಪಾದಯಾತ್ರೆ ಮಾಡ್ತಿರ್ತಾಳೆ. ಪಾದಯಾತ್ರೆ ಮಾಡ್ಕೊಂಡು ಡಾಕ್ಯುಮೆಂಟಿಂಗ್ ದ ಡಿಫಾರೆಸ್ಟೇಷನ್ ಅಂದರೆ ಕಾಡು ಎಷ್ಟು ಹಾಳಾಗಿದೆ ಅಂತ ಡಾಕ್ಯುಮೆಂಟ್ ಮಾಡ್ತಾಯಿರ್ತಾಳೆ. ಮತ್ತು ವರ್ಕ್ ಆಫ್ ಫಾರೆಸ್ಟ್ ಆ್ಯಕ್ಟಿವಿಟೀಸ್ಗಳ ಒಂದು ಕೆಲಸ ಏನಿದೆ ಅಂತ ಅವಳು ಎಲ್ಲ ಲೆಕ್ಕ ಹಾಕ್ತಿರ್ತಾಳೆ. ಈ ರೀತಿಯಾಗಿ ಅವಳ ಒಂದು ವೆಕೇಷನ್ ಟೈಮ್ನಲ್ಲಿ ಪಾದಯಾತ್ರೆ ಮಾಡುವ ಮೂಲಕ ಡಿಫಾರೆಸ್ಟೇಷನ್ ಕಾಡು ಎಷ್ಟು ನಾಶ ಆಗಿದೆ ಅಂತ ಡಾಕ್ಯುಮೆಂಟ್ ಮಾಡ್ತಾ ಇರ್ತಾಳೆ. ಮತ್ತು ಫಾರೆಸ್ಟ್ ಆ್ಯಕ್ಟಿವಿಟೀಸ್ ಏನೇನಿದಾವೆ ಅಂತ ಹೇಳಿ ಅವಳು ಎಲ್ಲ ಜನರಿಗೆ ಆ ಒಂದು ಚಿಪ್ಕೋ ಕುರಿತು ಸ್ಪ್ರೆಡ್ಡಿಂಗ್ ಮಾಡ್ತಾ ಇರ್ತಾಳೆ. ಅದಾದಮೇಲೆ 8th one, ವಾಟ್ ಡಿಡ್ ಫಾರೆಸ್ಟರ್ ಆಸ್ಕ್ ಟು ವುಮೆನ್? ಫಾರೆಸ್ಟರ್ ವುಮೆನ್ಗೆ ಯಾವ ರೀತಿ ಕ್ವಶನ್ ಕೇಳ್ತಾಳೆ ನೋಡಿ. ವಿ ಹ್ಯಾವ್ ಕಮ್ ಟು ಟೀಚ್ ಯು ಫಾರೆಸ್ಟ್ರಿ, ಯು ಫೂಲಿಶ್ ವುಮೆನ್, ಹೌ ಕ್ಯಾನ್ ಯು ಪ್ರಿವೆಂಟ್ ಟ್ರೀ? ನಾವಿಲ್ಲಿ ಎದಕ್ಕೆ ಬಂದಿದ್ದೀವಿ ಅಂದ್ರೆ ಫಾರೆಸ್ಟರ್ ಹೇಳ್ತಾ ಇದ್ದಾರೆ, ನಾವು ನಿಮಗೆ ಟೀಚ್ ಮಾಡೋಕ್ಕೆ ಬಂದಿದ್ದೀವಿ ಫಾರೆಸ್ಟ್ರಿ ಬಗ್ಗೆ. ಯು ಫೂಲಿಶ್ ವುಮೆನ್, ನಿಮಗೇನು ಗೊತ್ತಿಲ್ಲ, ನೀವು ದೊಡ್ಡ ಮಹಿಳೆಯರು ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಹೌ ಕ್ಯಾನ್ ಯು ಪ್ರಿವೆಂಟ್ ಟ್ರೀ, ಹೇಗೆ ನೀವು ರಕ್ಷಣೆ ಮಾಡ್ತೀರಿ ಅಂತ ಇಲ್ಲಿ ಕ್ವಶನ್ನ ಕೇಳ್ತಾ ಇದ್ದಾನೆ ಫಾರೆಸ್ಟರ್. ಇನ್ನು 8th one,
ವಾಟ್ ಈಸ್ ದ ಬಯೋಡೈವರ್ಸಿಟಿ? ಸಾರಿ, ಇದನ್ನು ಆನ್ಸರ್ನ ಬರೆದಿಲ್ಲ. ಬಯೋಡೈವರ್ಸಿಟಿ ಅಂದರೆ ವೈವಿಧ್ಯತೆ ಅಂದರೆ ಎಲ್ಲ ಪ್ರಾಣಿ ಆಗಿರ್ಬೋದು, ಪಕ್ಷಿ ಆಗಿರ್ಬೋದು, ಗಿಡಗಳಾಗಿರ್ಬೋದು, ಕೀಟ ಕ್ರಿಮಿಗಳಿಂದ ಕೂಡಿರುವಂಥ ಒಂದು ಸಮೂಹ ಇರ್ತಲ್ಲ, ಅದನ್ನು ನಾವು ಡೈವರ್ಸಿಫೈ ಅಂತ ಕರಿತೀವಿ ಅಥವಾ ಬಯೋಡೈವರ್ಸಿಟಿ ಅಂತ ಕರಿತೀವಿ. ಇದು ಕೂಡ ಕೇಳಬಹುದು ಸ್ನೇಹಿತರೆ, ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ನು. ಇನ್ನು 10th ಒನ್, ವೆನ್ ಆ್ಯಂಡ್ ವೇರ್ ವಾಸ್ ನವಧಾನ್ಯ ಫಾರ್ಮ್ ಸ್ಟಾರ್ಟೆಡ್? ಅಂದರೆ ನವಧಾನ್ಯ ಫಾರ್ಮ್ ಇದು ವೆರಿ ವೆರಿ ಇಂಪಾರ್ಟೆಂಟ್, ನೋಟ್ ಮಾಡಿಟ್ಕೊಳ್ಳಿ. ನಾವು ಯಾವ ಒಂದು ಕ್ವಶನ್ನ ಮಾರ್ಕ್ ಮಾಡ್ತಿದ್ನ ಆ ಒಂದು ಕ್ವಶನ್ಗಳು ನಿಮಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ನವಧಾನ್ಯ ಫಾರ್ಮು ಎಲ್ಲಿ ಮತ್ತು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಕೇಳಿದ್ರೆ, ನವಧಾನ್ಯ ಫಾರ್ಮ್ ಸ್ಟಾರ್ಟೆಡ್ ಇನ್ 1994 ಇನ್ ಡೂನ್ ವ್ಯಾಲಿ ಲೊಕೇಟೆಡ್ ಲೋವರ್ ಎಲಿವೇಶನ್ ಹಿಮಾಲಯನ್ ರೀಜನ್ ಆಫ್ ಉತ್ತರಾಖಂಡ. ಅದು ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅಂದರೆ ನವಧಾನ್ಯ ಫಾರ್ಮು ಉತ್ತರಾಖಂಡ್ನ ಹಿಮಾಲಯದಲ್ಲಿ ಲೋವರ್ ಎಲಿವೇಶನಲ್ಲಿ ಸ್ಟಾರ್ಟ್ ಆಗುತ್ತೆ. ಡೂನ್ ವ್ಯಾಲಿ ಎಂಬ ಗ್ರಾಮದಲ್ಲಿ 1994ರಲ್ಲಿ ಇದು ನವಧಾನ್ಯ ಫಾರ್ಮ್ ಸ್ಟಾರ್ಟ್ ಆಗುತ್ತೆ. ಇನ್ನು 11th ಒನ್, ವಾಟ್ ಕೈಂಡ್ ಆಫ್ ವೆರೈಟೀಸ್ ಡಿಡ್ ದೇ ಕನ್ಸರ್ವ್ ಆ್ಯಂಡ್ ಗ್ರೋ? ವಂದನಾ ಶಿವ ಅವರು ಯಾವ ರೀತಿ ಎಷ್ಟು ಥರದ ಒಂದು ವೆರೈಟಿಯನ್ನು ರಕ್ಷಣೆ ಮಾಡಿದರು ಅಂತ ಕೇಳಿದ್ದಾರೆ. ಆನ್ಸರ್ ಬಂದ್ಬಿಟ್ಟು ಇದು ಕೂಡ ವೆರಿ ಇಂಪಾರ್ಟೆಂಟ್. ದೇ ಕನ್ಸರ್ವ್ 630 ವೆರೈಟೀಸ್ ಆಫ್ ರೈಸ್ ಆ್ಯಂಡ್ 150 ವೆರೈಟೀಸ್ ಆಫ್ ವೀಟ್ ಆ್ಯಂಡ್ 100 ಆಫ್ ಅದರ್ ಸ್ಪೆಸೀಸ್. ಎಷ್ಟು ವೆರೈಟಿನ ಅವ್ರು ರಕ್ಷಣೆ ಮಾಡ್ತಾರೆ ಅಂದರೆ 630 ವೆರೈಟೀಸ್ ರೈಸ್ ಅಂದರೆ ಅಕ್ಕಿ ಒಂದು ವೆರೈಟಿನ ಅವರು ಇದು ಭತ್ತ ಆಗಿರ್ಬೋದು, ಅಕ್ಕಿ ಒಂದು ವೆರೈಟಿನ ಅವ್ರು ರಕ್ಷಣೆ ಮಾಡ್ತಾರೆ. ಮತ್ತು 150 ವೆರೈಟೀಸ್ ಆಫ್ ವೀಟ್ ಅಂದರೆ ಗೋಧಿಯ ತಳಿಯನ್ನು ಅವರು ಏನು ಮಾಡ್ತಾರೆ, ಕನ್ಸರ್ವ್ ಮಾಡ್ತಾರೆ. ಮತ್ತು 100 ಆಫ್ ಅದರ್ ಸ್ಪೆಸೀಸ್, ಇನ್ನೂ 100 ಏನು ಮಾಡ್ತಾರೆ ಅಂದರೆ ಬೇರೆ ಬೇರೆ ಇರುವಂಥ ತಳಿಗಳನ್ನು ಅವರು ಗ್ರೋ ಮಾಡ್ತಾರೆ ಮತ್ತು ಕನ್ಸರ್ವ್ ಮಾಡ್ತಾರೆ, ರಕ್ಷಣೆ ಮಾಡ್ತಾರೆ. 11th ಒನ್, 12th ಒನ್, ವಾಟ್ ಡಿಡ್ ವಂದನಾ ಶಿವ ಹೆಲ್ಪ್ ಟು ಫಾರ್ಮರ್? ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಫಾರ್ಮರ್ಗೆ ವಂದನಾ ಶಿವ ಅವರು ಯಾವ ರೀತಿ ಹೆಲ್ಪ್ ಮಾಡ್ತಾರೆ ಅಂತ ಕೇಳಿದ್ರೆ ಈ ಕ್ವಶನ್ನ 2 ಮಾರ್ಕ್ಸಿಗೆ ಕೇಳ್ಬೋದು. ದಿ ಹೆಲ್ಪ್ ಫಾರ್ಮರ್ಸ್ ಮೇಕ್ ಎ ಟ್ರಾನ್ಸಿಷನ್ ಫ್ರಾಮ್ ಫಾಸಿಲ್ ಫ್ಯೂಯಲ್ ಆ್ಯಂಡ್ ಕೆಮಿಕಲ್ ಬೇಸ್ಡ್ ಮೊನೋಕಲ್ಚರ್ ಟು ಬಯೋಡೈವರ್ಸ್ ಎಕಾಲಜಿಕಲ್ ಸಿಸ್ಟಮ್ ನೌರಿಸ್ ಬೈ ಸನ್ ಆ್ಯಂಡ್ ಸಾಯಿಲ್. ನೋಡಿ ಯಾವ ರೀತಿಯಾಗಿ ಅವ್ರು ಹೆಲ್ಪ್ ಮಾಡ್ತಾರೆ ಅಂದರೆ, ರೈತರು ಏನು ಮಾಡ್ತಾರೆ ಅಂದರೆ ಕೇವಲ ಕೆಮಿಕಲ್ ಆಧಾರಿತವಾಗಿ ಅವರು ಕೆಮಿಕಲ್ನ ಬಳಸೋದಾಗಿರ್ಬೋದು ಅಥವಾ ಕೆಮಿಕಲ್ ಯೂಸ್ ಮಾಡ್ತಾ ಇರೋದು ಈ ರೀತಿಯಾಗಿ ಮಾಡ್ತಾ ಇರ್ತಾರೆ. ಅವ್ರಿಗೆ ಏನು ಮಾಡ್ತಾರೆ ಅಂದರೆ ಇವರು ವಂದನಾ ಶಿವ ಅವರು ಫಾಸಿಲ್ ಆ್ಯಂಡ್ ಫ್ಯೂಯಲ್ ಕೆಮಿಕಲ್ ಬೇಸ್ನ ಅದನ್ನು ತೆಗೆಸಿ ಇದನ್ನು ಬಯೋಡೈವರ್ಸಿಬಲ್ ಅಂದರೆ ಅಗ್ರಿಕಲ್ಚರ್ ಏನು ಮಾಡ್ತಾರೆ ಅಂದರೆ ಬಯೋಡೈವರ್ಸ್ ಆಗಿ ಇವರು ಅವ್ರಿಗೆ ಟೀಚ್ ಮಾಡ್ತಾರೆ. ಇಕಾಲಜಿಕಲ್ ಸಿಸ್ಟಮ್ ಆಗಿ ಬಯೋಡೈವರ್ಸನ್ನು ಕಲಿಸ್ಕೊಡ್ತಾರೆ. ಯಾವ ರೀತಿಯಾಗಿ ಬಯೋಡೈವರ್ಸ್ ಆಗಿರ್ಬೋದು ಅಥವಾ ನಾನ್ ಕೆಮಿಕಲ್ ಆಗಿರ್ಬೋದು ಈ ರೀತಿಯಾಗಿ ಯಾವ ರೀತಿಯಾಗಿ ಅಗ್ರಿಕಲ್ಚರ್ ಮಾಡೋದಂತ ರೈತರಿಗೆ ಹೇಳ್ಕೊಡ್ತಾರೆ. ಇನ್ 13 ಒನ್, ವಾಟ್ ಮೊನೋಕಲ್ಚರ್ ರಿಪ್ಲೇಸ್ಡ್? ಮೊನೋಕಲ್ಚರು ಏನನ್ನು ರಿಪ್ಲೇಸ್ ಮಾಡುತ್ತೆ ಅಂತ ಕ್ವಶನ್ನ ಕೇಳಿದ್ರೆ ಇದು ವೆರಿ ವೆರಿ ಇಂಪಾರ್ಟೆಂಟು ಹೇಳ್ತಾ ಇದ್ದೀನಿ. ಏನಂದರೆ ಏನು ರಿಪ್ಲೇಸ್ ಮಾಡುತ್ತೆ, ರಾ ಮಟೀರಿಯಲ್ಸ್ ಏನು ರಿಪ್ಲೇಸ್ ಮಾಡುತ್ತೆ ಅಂದರೆ ರಾ ಮಟೀರಿಯಲ್ಸ್ ಮತ್ತು ಡೆಡ್ ಮ್ಯಾಟರ್ಸ್ ಏನು ರೀಪ್ಲೇಸ್ ಮಾಡುತ್ತೆ ಅಂದರೆ ವೈಬ್ರೆಂಟ್ ಅರ್ಥನ ರೀಪ್ಲೇಸ್ ಮಾಡುತ್ತೆ. ಇನ್ನು ಟೆರ್ರಾ ನಲ್ಲಿಸ್ ಎಂಬ ರಿಪ್ಲೇಸ್ ಮಾಡುತ್ತೆ ಅಂದರೆ ಟೆರ್ರಾ ನುಲ್ಲಿಸ್ ಏನು ರಿಪ್ಲೇಸ್ ಮಾಡುತ್ತೆ ಅಂದರೆ ಟೆರ್ರಾ ಮಡ್ರೆ ಅಥವಾ ಮದಟ್ ಅರ್ತ್ ಎಂಬ ಇದನ್ನು ರೀಪ್ಲೇಸ್ ಮಾಡುತ್ತೆ.